ನೋಡಿ ಇಲ್ಲಿ ವಾಸ್ತವ ನೋಡಿ ಹೆಂಗಾಗಿದೆ. ನೋಡಿ ಗಾಡಿಗಳು ಹೆಂಗೆ ನುಕ್ಕೊಂಬತ್ತೈತೆ. ಅದು ಏನೋ ಆಗಿದೆ ಗುರು, ಏನೋ ಆಗದೆ. ನೋಡೋಣ ಏನಾಯ್ತು ಗಾಡಿ. ಈಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮಾರ್ಗವಾಗಿ ಓಹೋ ಎಲ್ಲ ಹೊಡ್ಕ ಬಂದದಲ್ಲ ಪಣ್ಣವರು. ಹೆವಿ ಲೋಡ್ ಗಾಡಿಗಳು ಬರ್ತೈತೆ ನಮ್ಮ ಈ ಭಾಗ. ಸೊ ಅದರ ಪರಿಣಾಮ ಫುಲ್ಲು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಏನೋ ಗಾಡಿ ಏನೋ ಆಗಿದೆ. ಏನಾಗಿದ್ದು ಗುರು ಇದು? ನಿಲ್ಸಿರಕ ನೋಡಿ ವಾಹನಗಳು ಯಥೇಚ್ಛವಾಗಿ ಆಗಮಿಸ್ತಾ ಇದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಯಾಕೆಂದರೆ ಜಾತ್ರೆ ಪ್ರಯುಕ್ತ, ಮಹಾಲಯ ಅಮಾವಾಸ್ಯೆ ಜಾತ್ರೆ ಪ್ರಯುಕ್ತ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಬಹಳ ಸಂತೋಷ. ನೋಡಿ ತಪ್ಪುಗಳು ಮಾಡಬೇಡಿ. ಬಸ್ಸಲ್ಲಿ ಕೂತಿರೋರು ಹಿಂಗೆ ಎಸಿಬೇಡಿ, ದೂರಕ್ಕೆ ಎಸ್ಬಿಡಿ, ಅರಣ್ಯದ ಒಳಗಡೆ ಎಸ್ಬಿಡಿ ಬೇಕಾರೆ. ಅವು ಏನು ಗೊತ್ತಾ, ಮತ್ತೆ ರಸ್ತೆ ಬರಬಾರ್ದವು, ಆ ರೀತಿ ಎಸ್ಬಿಟ್ರೆ ಬೆಸ್ಟು. ಹೋಯ್ತು ರೋಡೆಲ್ಲ ಕಿತ್ತೋಯ್ತದೆ ಮತ್ತೆ. ಏಕೆ ಅಂತಂದರೆ ವಾಹನಗಳು ಹೆಚ್ಚಾಗ್ತಾ ಇದೆ. ಏನೋ ಹೆವಿ ಲೋಡ್ ವಾಹನಗಳು ಹೆಚ್ಚಾಗಿ ಆಗಮಿಸ್ತ ಪರಿಣಾಮ ನೋಡಿ ಸೈಡೆಲ್ಲ ಕಿತ್ತೋಗುತ್ತೆ. ನೋಡ್ರಿ ಎಷ್ಟೊಂದು ಲಾರಿಗಳು ಹೋಗಿವೆ, ಸಿಕ್ಕಾಬಡೆ ಲಾರಿಗಳು ಬರ್ತಾ ಇದೆ. ನೋಡಿ ನೋಡಿ ಹಿಂಗ ನೀವು ಆ ಥರ ಎಸ್ಬಿಟ್ಟು ಹೋದ್ರೆ ಅದೇನಾಗುತ್ತೆ, ರೋಡ್ಗೆ ಮತ್ತೆ ಬರ್ತದೆ. ಹಿಂದೆ ಮುಂದೆ ವಾಹನ ಬಂದರೆ ಅದ್ರ ಕತೆ ಕ್ಲೋಸು. ಅರ್ಧ ಆಯ್ತಾ? ಸೊ ಇಲ್ಲೇ ಮುಂದ್ಗಡೆ ಇಲ್ಲೊಂದು ಮರ ಬಿದ್ದಿತ್ತು. ಆ ಮರವನ್ನು ತೆರವುಗೊಳಿಸಿದಾರೋ ಏನೋ ಗೊತ್ತಿಲ್ಲ. ಸೊ ಮತ್ತೆ ಹೋಗಿ ನೋಡ್ತೀನಿ. ಬೆಳಗ್ಗೆ ಹೋಗಿತ್ತು, ಒಂದು ವೇಳೆ ಅದು ರಸ್ತೆಗೆ ಅಡ್ಲಾಗಿತ್ತು. ತೆರವುಗೊಳಿಸಿಲ್ಲ ಅಂದರೆ ದಯವಿಟ್ಟು ತೆರವುಗೊಳಿಸ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ಹೋಗ್ತೀನಿ, ಮುಂದೆ ಹೋಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ವಾಹನಗಳು ಯಥೇಚ್ಛವಾಗಿ ಆಗಮಿಸ್ತೈತೆ ಬಂಧುಗಳೇ, ಯಥೇಚ್ಛವಾಗಿ ಆಗಮಿಸ್ತೈತೆ. ಸೊ ಜೋಪಾನ ಬನ್ನಿ, ನೋಡ್ಕೊ ಬನ್ನಿ, ಹುಷಾರಾಗಿ ಬನ್ನಿ, ನನ್ನ ಒಂದು ರಿಕ್ವೆಸ್ಟು. ಅತಿಯಾದ ವೇಗ, ಮಿತಿಮೀರಿದ ವರ್ತನೆಗಳು ಅನಾಹುತ ಅಪಾಯಕ್ಕೆ ಕಾರಣ. ಇನ್ನೇನು ಹತ್ರ ಬಂತು, ಆ ಮರ ರಸ್ತೆಯಲ್ಲಿ ಬಿದ್ದಿತ್ತು. ಆ ರಸ್ತೆಯಿಂದ ಮರವನ್ನು ತೆರವುಗೊಳಿಸಿದರೆ ಇಲ್ಲವೋ ಗೊತ್ತಿಲ್ಲ, ಹೋಗಿ ನೋಡ್ತೀನಿ. ಸೊ ಮೊನ್ನೆ ತಾನೇ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೀವಿ ಬಂಧುಗಳೇ. ಸೊ ಒಂದು ಕಾರ್ನವರು ನೋಡಿ ಇಲ್ಲಿ ಮಾತನಾಡ್ಕೊಂಡು ಹೋಗ್ಬೇಕಾದ್ರೆ ಸೊ ಇಲ್ಲೊಂದು ಚಿರತೆ ಸಿಗುತ್ತೆ ಅವ್ರಿಗೆ. ಅವರು ಚಿರತೆ ಟಾಪಿಕ್ ಎತ್ಕೊಂಡು ಹೋಗ್ತಾರೆ. ಸಿಂಹ ಇದೆಯಾ ಹೀಗೆ ಅಂದ್ಕೊಂಡು ಸಿಂಹದ ಟಾಪಿಕ್ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಹುಲಿ ಟಾಪಿಕ್ ಬರ್ತಾರೆ, ಹುಲಿಯಿಂದ ಚಿರತೆ ಬರ್ತಾರೆ. ಅಷ್ಟೊತ್ತಿಗೆ ಚಿರತೆನೇ ಪ್ರತ್ಯಕ್ಷ ಆಗ್ಬಿಡ್ತದೆ. ಎಲ್ಲಿ ನೋಡಿ ಇಲ್ಲೇ ನೋಡಿ, ಇದೇ ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗುತ್ತೆ ನೋಡಿ. ಇಲ್ಲಿ 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 ಕೂತಿರುತ್ತೆ ಚಿರತೆ. ಸೊ ಇಲ್ಲಿ ಹೋಗಿ ಆ ಕಲ್ಲು ಮೇಲೆ ಹತ್ತಿ ಮತ್ತೆ ಅಲ್ಲಿ ಹಾರಿ ಹಂಗೆ ಪಾಸ್ ಆಗುತ್ತೆ. ಇನ್ನೇನು ಹತ್ರ ಬಂತು, ದಯವಿಟ್ಟು ನಿರೀಕ್ಷಿಸಿ. ಸಾರಿ, ಇಲ್ಲಿಯಾ? ಇಲ್ಲೆಲ್ಲ, ಅಲ್ಲೇ ಕರೆಕ್ಟ್ ಹಿಂದೆನೆ. ಏನು ಪ್ರೈವೇಟ್ ವಾಹನಗಳು ಹೆಚ್ಚಾಗಿ ಬರ್ತವೆ ಗುರು. ಪರವಾಗಿಲ್ಲ, ಪ್ರೈವೇಟ್ ವಾಹನಗಳು ಹೆಚ್ಚಾಗಿ ಬರ್ತೈತೆ. ನಮ್ಮ ಪ್ರೈವೇಟ್ ವಾಹನಗಳ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಪಾಪ ಅವ್ರ ಕಥೆನೇ ಅಧೋಗತಿ ಆಗ್ಬಿಟ್ಟದೆ. ಈ ಫ್ರೀ ಬಸ್ ವ್ಯವಸ್ಥೆ ಕೊಟ್ಟು ಇವತ್ತು ಸುಮಾರಾಗಿ ಪ್ರೈವೇಟ್ ವಾಹನಗಳು ಕಾಣಿಸ್ತವೆ. ಇಷ್ಟು ದಿನ ಪ್ರೈವೇಟ್ ವಾಹನಗಳೇ ಇರಲಿಲ್ಲ. ಜಾತ್ರೆ ವಿಶೇಷವಾಗಿ ಹಾಕಿರ್ತಾರೆ ಅಂತ ಅಂದ್ಕೋತೀನಿ. ಬಣ್ಣ ಬಣ್ಣದಲ್ಲಿ ಪ್ರೈವೇಟ್ ವಾಹನಗಳ ದರ್ಶನ. ಬಂತು ಇನ್ನೇನು. ಓಹೋ ಬಾಳೆಹಣ್ಣು ಡೀಲ್ ಮಾಡ್ಬಿಟ್ಟವೆ. ಇಲ್ಲಿ ಅಲ್ವಾ? ಮುಂದೆ ರೈಟ್ ಸೈಡು. ಇಲ್ಲೊಂದು ಮರ ಬಿದ್ದೋಗಿತ್ತು, ನೋಡೋಣ. ಮರ ತೆರವುಗೊಳಿಸಿದ್ರೆ ಗುಡ್ ಅಂತ ಹೇಳ್ಬೋದು. ತೆರವುಗೊಳಿಸಿಲ್ಲ ಅಂದರೆ ಏನು ಹೇಳ್ಬೋದು, ನೀವೇ ಹೇಳಿ. ಎಸ್, ತೆಗೆದ್ಬಿಟ್ಟವ್ರೆ.
ಇದೆಯಲ್ವಾ? ಅಯ್ಯೋ ಇನ್ನು ಮುಂದ್ಯಾ? ಇಲ್ಲ ಅದೇ. ಓ ನೋಡಿ ಇದು ನೋ 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 ತೆರವುಗೊಳಿಸಿಲ್ಲ ಬಂಧುಗಳೇ. ತಳ್ಳವ್ರೆ ಹಾ, ಯಾರ ಬೇರೆಯವ್ರು ತಳ್ಳವ್ರೆ. ಹಾ ಹಾ ಹಾ, ಪರವಾಗಿಲ್ಲ ತಳ್ಳಿದ್ದಾರೆ. ಹಾ, ಸೊ ಸೈಡ್ಗೆ ತಳ್ಳಿದ್ದಾರೆ ಅಷ್ಟೇ. ಸೊ ಅದು ರಸ್ತೆಗೆ ಅಡ್ಲಾಗಿ ಬಿದ್ದಿತ್ತು. ಸೊ ನಾನು ಮತ್ತು ನಮ್ಮ ಸ್ನೇಹಿತರು ಇಬ್ಬರು ಸೇರ್ಕೊಂಡು ಎತ್ತಕ್ಕೆ ಪ್ರಯತ್ನ ಮಾಡಿದ್ವು, ಆಗಲಿಲ್ಲ. ಹಾಗೆ ಸೊ ಮುಂದೆ ಹೋಗಿ ಎಲ್ಲ ಸ್ವಲ್ಪ ಮೆಸೇಜ್ ಕೊಟ್ಟಿದ್ವಿ, ಅದರಂತೆಯೇ ತೆರವುಗೊಳಿಸಿದ್ದಾರೆ. ಧನ್ಯವಾದಗಳು. ಮಹಾಲಯ ಅಮಾವಾಸ್ಯೆಗೆ ಆಗಮಿಸಕಂತ ಭಕ್ತರಿಂದ ನೋಡ್ಕೊಂಬನ್ನಿ, ಇದಾಗಿ ಬನ್ನಿ, ಹುಷಾರಾಗಿ ಬನ್ನಿ.